ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಭಂಡಾರಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ವಿಶ್ವ ಭಂಡಾರಿ ಬ್ಲಾಗ್ ಅಂತೇಳಿ. ಇವತ್ತು ನಮ್ಮ ಲೇಔಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಕನ್ನಡ ಕೋರ್ ಚಾನಲ್ನ ಮನೋಹರ್ ಸರ್ ಅವರು. ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆ ಸೈಟ್ ಏನಾದರೂ ಇಷ್ಟ ಆದರೆ ಕೆಳಗಡೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ. 2 kilometers ಬೆಳ್ಳಳ್ಳಿ ಸರ್ಕಲ್, 3 kilometers ಕೋಗಿಲು ಮೆಟ್ರೋ ಸ್ಟೇಷನ್, 5 kilometers ಜಕ್ಕೂರು. ಸ್ಕೂಲು, ಕಾಲೇಜು, ಹಾಸ್ಪಿಟಲು, ಕಂಪ್ನಿಗಳು, ಶಾಪಿಂಗ್ ಮಾಲ್ಗಳು ಎಲ್ಲನೂ ತುಂಬಿಕೊಂಡಿದೆ. ಹೈಲಿ ಡೆವಲಪ್ಡ್ ಏರಿಯಾ ಇದು. ನಮ್ಮಲ್ಲಿ 70% ತನಕ ಡೋರ್ ಸ್ಟೆಪ್ ಲೋನ್ ಸಿಗುತ್ತೆ. ಸೊ ಫಂಡಿಂಗ್ ಬಗ್ಗೆ ಯೋಚನೆ ಬೇಡ. EDA ಅಪ್ರೂವ್ಡ್ BBMP ಏಕಾತ ಲೇಔಟ್. ಸೊ ಕ್ಲಿಯರ್ ಪೇಪರ್, ಡೈರೆಕ್ಟ್ ಓನರ್, 30 feet ಮೇನ್ ರೋಡ್, 30 feet ಸಬ್ ರೋಡ್, ಪ್ರಾಪರ್ ಡ್ರೈನೇಜ್, ಪ್ರಾಪರ್ ಸೀವೇಜ್, ಪ್ರಾಪರ್ ಪವರ್, ಪ್ರಾಪರ್ ವಾಟರ್. ಪಕ್ಕದಲ್ಲೆಲ್ಲ 6000 rupees ಓಡ್ತಾ ಇದೆ. ನಾವು ಕೋಟ್ ಮಾಡ್ತಾ ಇರೋದೇ ಲೀಸ್ಟ್. ಸೊ ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕಷ್ಟಪಟ್ಟು ಸೈಟ್ ತೊಗೊತೀರಾ ಅಂದಮೇಲೆ ಒಂದು ಕ್ವಾಲಿಟಿ ಸೈಟ್ ನಿಮ್ಗೆ ತೊಗೊಂಬರ್ಬೇಕು ತಾನೆ. ಎಸ್, ಅದಕ್ಕೋಸ್ಕರನೇ ಇವತ್ತು ನಾನು ನಿಮಗೆ BBMP ಏಕಾತ ಲೇಔಟ್ಗಳನ್ನು ತೊಗೊಂಬಂದಿದ್ದೀನಿ. ಬಟ್ ತುಂಬ ಜನ ಕೇಳ್ತೀರಾ, BBMP ಏಕಾತ ಲೇಔಟ್ ಅಂತಂದರೆ ಏನು ಗುರು, 10,000 15,000 ಇರುತ್ತೆ. ಇಲ್ಲ ವೀಕ್ಷಕರೇ, ಕೈಗೆಟುಕೋ ದರದಲ್ಲಿ ಅಫೋರ್ಡೆಬಲ್ ಆಗಿರುವಂಥ ಸೈಟ್ಗಳನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಸೈಟ್ಸನ್ನು ನಮಗೆ ತೊಗೊಂಬರ್ತಾ ಇರೋಂಥವ್ರು ಬಂಧನ್ ಪ್ರಾಪರ್ಟೀಸ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಬಂಧನ್ ಪ್ರಾಪರ್ಟೀಸ್ನ ಅಡ್ಮಿನಿಸ್ಟ್ರೇಟರ್ ಆಗಿರುವಂತಹ ಚೇತನಾ ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆ ಗೊತ್ತಾ, ಈ ಖಾತಾ ಲೇಔಟನ್ನೇ ನಾನು 3000-4000 ರೂಪಾಯಿಗೆ ಮಾಡ್ತಾ ಇದ್ದೆ. ಏಕಾತ ಲೇಔಟನ್ನು ಬೆಲೆಗೆ ಹೇಳೋದು ಬೇಡ, ಬಟ್ ಬೆಸ್ಟ್ ಪ್ರೈಸಲ್ಲಿ ತೊಗೊಂಬರ್ತಾ ಇದ್ರೆ ಅದು ನನಗೆ ತುಂಬ ಖುಷಿ ಆಯಿತು. ಫಸ್ಟು ಬಂಧನ್ ಪ್ರಾಪರ್ಟೀಸ್, ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ ಸರ್. ಹೇಳಿ ಹೇಳಿ ಹೇಳಿ. ಅಂದರೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು 2020 ಸ್ಟಾರ್ಟ್. 20 4 ವರ್ಷದ ಕಂಪನಿ. 4 ವರ್ಷದ ಕಂಪನಿ. ಸೊ ಸರೌಂಡಿಂಗ್ ಲೈಕ್ ದೇವನಹಳ್ಳಿ ಆಗಿರ್ಬೋದು, ಬೆಟಲ್ಸೂರು ಆಗಿರ್ಬೋದು, ಸಾತ್ನೂರು ಆಗಿರ್ಬೋದು, ಬಾಗ್ಲೂರು ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಈ ಥರ 20+ ಪ್ರಾಜೆಕ್ಟ್ಸ್ ನಾವು ಮಾಡಿದ್ದೀವಿ ಆಸ್ ಆಫ್ ನಾವು. ಕರೆಂಟ್ ರನ್ನಿಂಗ್ ಎಷ್ಟಿದೆ ಮೇಡಮ್? ಕರೆಂಟ್ ರನ್ನಿಂಗ್ ನಮ್ದು ಬಂದ್ಬಿಟ್ಟು 8 ಪ್ರಾಜೆಕ್ಟ್ಸ್ ಇದೆ ಸರ್. ರನ್ನಿಂಗ್ ಅಲ್ಲಿ ಇದೆ. ಒಂದೆರಡು ಹೆಸರು ತಗೋಬಹುದು? ಖಂಡಿತ. ಕಿಂಗ್ಸ್ಡೆಲ್ ಅಂತ ಮಾಡ್ತಾ ಇದ್ವಿ ಎಮ್ಮೋಸಹಳ್ಳಿಯಲ್ಲಿ, ಮತ್ತೆ ಸಿರಿ ಟೆಲಿವುಡ್ಸ್ ಅಂತ ಹೇಳ್ಬಿಟ್ಟು ಉತ್ತನಹಳ್ಳಿಲಿ ಮಾಡ್ತಾ ಇದೀವಿ, ಮತ್ತೆ ಸಾಯಿ ಗಾರ್ಡನ್ ಅಂತ ಒಂದು ಮಾಡ್ತಾ ಇದೀವಿ. ಸೊ ಮಲ್ಟಿಪಲ್ ಪ್ರಾಜೆಕ್ಟ್ ನಡೀತಾ ಇದೆ. ರೇವಾ ಕಾಲೇಜ್ ಹತ್ರನೇ ಒಂದು ನಮ್ದು BBMP ಸೈಟ್ ಇದೆ, ಅಲ್ಲಿ ಒಂದು. ಓಕೆ ಓಕೆ ಓಕೆ. ಸೊ ಈ ತರ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಲೊಕೇಶನ್ ಹೇಳಿ, ನಾವು ಎಲ್ಲಿದ್ದೀವಿ ಇವಾಗ? ಸರಿ, ನಾವು ಇವಾಗ ಬಂದಿರೋದು ಈ ಲೊಕೇಶನ್ ಬಂದ್ಬಿಟ್ಟು ಕೋಗಿಲು. ಎಕ್ಸಾಕ್ಟ್ ಇದು ಕೋಗಿಲು. ಹೌದು. ನಿಮ್ಗೆ ಬೆಳ್ಳಳ್ಳಿ ಸರ್ಕಲ್ ಇಂದ ನೀವು 2 kilometers ಟುವರ್ಡ್ಸ್ ಯಲಹಂಕ ಬಂದ್ರೆ ಲೆಫ್ಟ್ ಅಲ್ಲಿ ಇದು ಲೇಔಟ್ ಇದೆ. ಸೊ ಇಲ್ಲ ನೀವು ಯಲಹಂಕ ಸೈಡ್ ಇಂದ ನಾವು ಬರ್ತೀವಿ ಅಂತ ಹೇಳಿದ್ರೆ ನಿಮ್ಗೆ 5 kilometers ಆಗುತ್ತೆ, ಅಪ್ರಾಕ್ಸ್ 5 kilometers ಆಗುತ್ತೆ. ಸೊ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಈ ಲೇಔಟ್ ಇದೆ. ಲೇಔಟ್ ಹೆಸರು ಏನು ಮೇಡಮ್? ಲೇಔಟ್ ಹೆಸರು ಬಂದ್ಬಿಟ್ಟು ಸ್ಪಂದನ ಫೇಸ್ 4 ಅಂತ. ಸ್ಪಂದನ ಫೇಸ್ 4 ಅಂದ್ರೆ ಆಲ್ರೆಡಿ 3 ಫೇಸ್ ಮಾಡ್ಬಿಟ್ಟಿದ್ದೀರಾ? ಹೌದು ಹೌದು, ಮಾಡಿ ಮುಗಿಸ್ಬಿಟ್ಟಿದ್ದೀರಾ? ಓಕೆ, ಇದು 4ನೇ ಫೇಸಿಂಗ್. ಓಕೆ, ಸೊ ವೀಕ್ಷಕರೇ, ಲೇಔಟ್ ತುಂಬಾ ಚೆನ್ನಾಗಿದೆ, ಸೈಟ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ನಾವು ಇಲ್ಲಿ ನಿಂತ್ಕೊಂಡು ಹೇಳಕ್ಕಿಂತ ವಾಕ್ ಮಾಡ್ಕೊಂಡು ಲೇಔಟ್ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಲೊಕೇಶನ್ ಅಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಮೇಡಮ್ ಇಂದ ನಾವು ಹೆಚ್ಚಿನ ಮಾಹಿತಿ ತಗೊಳ್ಳೇಬೇಕು. ನನಗೂ ಗೊತ್ತು, ನೀವು ಕೂಡ ಇಂಟ್ರೆಸ್ಟೆಡ್ ಇರ್ತೀರಾ ಬೆಸ್ಟ್ ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ. ಮೇಡಮ್ ವಾಕ್ ಮಾಡೋಣ? ಬನ್ನಿ ವೀಕ್ಷಕರೇ, ಬನ್ನಿ ಮೇಡಮ್. ನಾನು ಫಸ್ಟ್ ಮೊದಲನೇದಾಗಿ ಕೇಳುವಂಥದ್ದು ಲೊಕ್ಯಾಲಿಟಿ. ಓಕೆ ವೀಕ್ಷಕರಿಗೆ, ನೀವೇನೋ ಹೇಳಿದ್ರೆ ಕೋಗಿಲು ಅಂತ, ಬಟ್ ಯಾರಿಗೆ ಕೋಗಿಲು ಗೊತ್ತಿಲ್ಲ ಅವ್ರಿಗೆ ಹೇಳಿ, ಲೈಕ್ ಸುತ್ತಮುತ್ತಲು ಯಾವ್ಯಾವ ಊರು ಬರುತ್ತೆ ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ನಾವು ಹೇಗೆ ಬರ್ಬೋದು ಸ್ವಲ್ಪ ತಿಳಿಸ್ಕೊಡಿ ಮೇಡಮ್ ನಮಗೆ. ಈಗ ಸುತ್ತಮುತ್ತಲು ಅಂದ್ರೆ ನಿಮಗೆ ಯಲಹಂಕ ಅಂತ ಹೇಳಿ ಗೊತ್ತಿಲ್ಲದವರು ಅದೆಲ್ಲರಿಗೂ ಗೊತ್ತು. ಯಲಹಂಕದಿಂದ ನಿಮಗೆ ಬರೀ 5 kilometers ಸರ್ ಇಲ್ಲಿ ಬರೋದಕ್ಕೆ. ಹೌದು ಹೌದು, ಬರೀ 5 kilometers. ಈಗ ರೇವಾ ಕಾಲೇಜ್ ಅದು ಫೇಮಸ್. ಹೌದು, ರೇವಾ ಕಾಲೇಜ್ ಇಂದ ನೀವು ಸ್ವಲ್ಪ ಮುಂದೆ ಬಂದ್ರೆ ಅಂದ್ರೆ ಬೆಳ್ಳಳ್ಳಿ ಸರ್ಕಲ್ ಸಿಗುತ್ತೆ. ಬೆಳ್ಳಳ್ಳಿ ಸರ್ಕಲ್ ಸಿಗುತ್ತೆ. ಬೆಳ್ಳಳ್ಳಿಯಿಂದ ಜಸ್ಟ್ 2 kilometers. ಓನ್ಲಿ 2 kilometers. ಓನ್ಲಿ 2 kilometers. ಈಗ ನೋಡಿದ್ರೆ ಮೇನ್ ರೋಡ್ಗೆ 400 ಮೀಟರ್ ಇದೆ ಅಷ್ಟೇ. 400 ಮೀಟರ್ ಇದೆ ಅಷ್ಟೇ. 400 ಮೀಟರ್
ಒಳಗಡೆ ಬಂದ್ರೆ ನಮ್ಮ ಲೇಔಟ್ ಇದೆ. ಜಸ್ಟ್ 400 ಮೀಟರ್. 400 ಸರ್. ಮೇನ್ ರೋಡ್ ಗೆ ನಾವು ವಾಕ್ ಮಾಡ್ಬೋದಾ? ಖಂಡಿತ ವಾಕ್ ಮಾಡಿ ನಡ್ಕೊಂಡು ಹೋಗ್ಬಿಡ್ಬೋದು. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಆಲ್ಮೋಸ್ಟ್ ನಿಮಗೆ ಎಲ್ಲಿಗೆ ಬಂದಿದ್ದೀವಿ ಅನ್ನೋದಂತೂ ಗೊತ್ತಾಗಿರ್ಬೋದು ಅಂತೀನಿ. ಡೆಫಿನೆಟ್ಲಿ ಒಂದು ಪ್ರೈಮ್ ಲೊಕೇಶನ್ ಪ್ರೈಮ್ ಲೊಕೇಶನ್ ಅಂತ ಯಾವಾಗ ಆಗತ್ತಂತಂದ್ರೆ ಸುತ್ತಮುತ್ತಲು ಒಳ್ಳೊಳ್ಳೆ ಸ್ಕೂಲ್ ಇರಬೇಕು, ಒಳ್ಳೊಳ್ಳೆ ಕಾಲೇಜ್ ಇರಬೇಕು, ಒಳ್ಳೊಳ್ಳೆ ಕಂಪ್ನೀಸ್ಗಳಿರ್ಬೇಕು, ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಗಳಿರ್ಬೇಕು. ಅವೆಲ್ಲ ಇದೆ ಇಲ್ಲಿ? ಖಂಡಿತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಿ. ತುಂಬಿಕೊಂಡಿದೆ. ಇಲ್ಲೇ ನೋಡಿ, ಇಲ್ಲೇ ಮುಂದೆ ವಾಕೇಬಲ್ ಅಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಇದೆ. ಹೌದು. ಯೂರೋ ಸ್ಕೂಲ್ ಇದೆ. ಓಕೆ. ಮಿಲೇನಿಯಂ ಸ್ಕೂಲ್ ಇದೆ. NPS ಸ್ಕೂಲ್ ಇದೆ. ಸೊ ಅಮೃತ್ ಹಾಸ್ಪಿಟಲ್ ಇದೆ. ಓಕೆ. ಹಾಗೆ ನಿಮ್ಗೆ ಅವೀಕ್ಷಾ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಹೋಮ್ ಇದೆ. ರೇವಾ ಬಿಟ್ಬಿಟ್ರಲ್ಲ? ರೇವಾ ಕಾಲೇಜ್ ಇದೆ. ರೇವಾ ಕಾಲೇಜ್ ಇದೆ. ಹಾಗೆ ನಿಮ್ಗೆ ಇನ್ನು ಸ್ವಲ್ಪ ಒಳ್ಳೆ ಇದು ಸ್ಪರ್ಶ್ ಹಾಸ್ಪಿಟಲ್ ಇದೆ ಯಲಹಂಕದಲ್ಲಿ, ನಿಮಗೆ ಗೊತ್ತು, ಅದು ಗೊತ್ತಿರುವಂತದ್ದು. ಹೌದು. ಸೊ ಅದು ಬಿಟ್ಬಿಟ್ಟು ನಿಮ್ಗೆ ಕಂಪ್ನೀಸ್ ನಿಮ್ಗೆ ಸರ್ನರ್ ಇದೆ ಸರ್, ಮತ್ತೆ ನಿಮ್ಗೆ ಫಿಲಿಪ್ಸ್ ಇದೆ. ಇನ್ನು ಇಲ್ಲಿ ಸರೌಂಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ತುಂಬಾ ಇದೆ. ಕಂಪನೀಸ್ಗಳೆಲ್ಲ ಇದೆ. ಖಂಡಿತ ಡೆವಲಪ್ಡ್ ಏರಿಯಾ. ಶಾಪಿಂಗ್ ಮಾಡಕ್ಕೆ ಸರ್ RMG ಇದೆ ಅಲ್ವಾ ಸರ್? RMG ಗ್ಯಾಲರಿಯಾ ಇದೆ, RMG ಗರುಡ ಮಾಲ್ ಇದೆ. ಅಷ್ಟೇ ಅಲ್ಲದೆ ನಿಮ್ಮೆಲ್ಲರ ಫೇವರೇಟ್ ಮಾಲ್ ಆಫ್ ಏಷ್ಯಾ. ಎಷ್ಟು ದೂರ ಆಗುತ್ತೆ ಮಾಲ್ ಆಫ್ ಏಷ್ಯಾದಿಂದ? 5 to 6 ಕಿಲೋಮೀಟರ್. 5 ರಿಂದ 6 ಕಿಲೋಮೀಟರ್. ಸೊ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ತಿರುಗಾಡಬೇಕು ಅಂತಂದ್ರೆ ಆರಾಮಾಗಿ ಒಳ್ಳೊಳ್ಳೆ ಮಾಲ್ಗಳಿಗೆ ಹೋಗ್ಬೋದು, ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗ್ಬೋದು. ಒಳ್ಳೊಳ್ಳೆ ಪ್ಲೇಸ್ಗಳಂತ ಬಂದಾಗ ಮೇಡಮ್ ಹತ್ರ ಕೇಳೋದು ಬೇಡ, ನಾನೇ ಹೇಳ್ತೀನಿ ಕೇಳಿ. ಸೊ ದೊಡ್ಡಬಳ್ಳಾಪುರ ಕಡೆ ಹೋಗ್ಬೇಕು, ರಾಜನಕುಂಟೆ ಹೋಗ್ಬೇಕು, ಘಾಟಿ ಸುಬ್ರಹ್ಮಣ್ಯ ಹೋಗ್ಬೇಕು, ಈಶಾ ಫೌಂಡೇಶನ್ ಹೋಗ್ಬೇಕು, ಅಥವಾ ನೀವು ಕೋಟಿ ಲಿಂಗ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು. ಪ್ರತಿಯೊಂದು ಕಡೆನೂ ಕೂಡ ಇಲ್ಲಿಂದ ಒಳ್ಳೆ ಕನೆಕ್ಟಿವಿಟಿ ಇದೆ. ಯಾಕಂತಂದ್ರೆ ನಮಗೂ ಗೊತ್ತಿರುವಂತ ಏರಿಯಾ, ಮೇಡಮ್ಗೂ ಗೊತ್ತಿರುತ್ತೆ ಅನ್ಕೊಂತೀನಿ. ಸೊ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಸೊ ವೀಕೆಂಡ್ ಅಲ್ಲಿ ಟ್ರಿಪ್ ಮಾಡ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಸೊ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಸಿಟಿ ಓಡಾಡ್ತೀರಾ, ಮಾಲ್ಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇಡಮ್ಗಿಂತ ಆಕ್ಚುಲಿ ನನಗೆ ಈ ಜಾಗದ ಬಗ್ಗೆ ತುಂಬಾ ಜಾಸ್ತಿ ಮಾಹಿತಿ ಇದೆ. ಮೇಡಮ್, ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೈಕ್ ಪ್ರತಿದಿನ ಇಲ್ಲಿ ಯಾರಾದರೂ ಬಂದು ಫ್ಯಾಮಿಲಿ ಜೊತೆ ಸ್ಟೇ ಆಗ್ತಾರೆ ಅಂತಂದ್ರೆ ದಿನ ಬೆಳಗ್ಗೆ ಆದ್ರೆ ಹಾಲ್ ಬೇಕು, ಹಣ್ಣು ಬೇಕು, ಗ್ರೋಸರೀಸ್ ಬೇಕು, ಅಂಗಡಿಗೆ ಹೋಗೋಣ ನಾವು ಸರ್. ಇಲ್ಲೇ ನಡ್ಕೊಂಡ್ರೆ ಅಂಗಡಿಗಳಿದಾವೆ. ಗೇಟ್ ಇಂದ 400 ಮೀಟರ್ ಅಲ್ಲಿ ಹೌದು ನಿಮಗೆ ಯಾವ ರೀತಿ ಅಂಗಡಿ ಬೇಕು, ಕೆಫೆ ಬೇಕು, ರೆಸ್ಟೋರೆಂಟ್ ಬೇಕು, ಎಲ್ಲ ಇದೆಯಾ, ಜಿಮ್ ಬೇಕು, ಪ್ರತಿಯೊಂದು ಕೂಡ ಸಿಗುತ್ತೆ. ಮೇಡಮ್, ನೆಕ್ಸ್ಟ್ ಬರ್ತಾ ಇರುವಂತದ್ದು ಕನೆಕ್ಟಿವಿಟಿ. ಸೊ ಇಲ್ಲಿಗೆ ಬರೋದಕ್ಕೆ ಬಸ್ BMTC ಎಲ್ಲಿ ಬರುತ್ತೆ ಸರ್? ಕೋಗಿಲು ಬಸ್ ಸ್ಟಾಪ್. ಕೋಗಿಲು ಬಸ್ ಸ್ಟಾಪ್ ಇಂದ ನಿಮ್ಗೆ ಬೆಳ್ಳಳ್ಳಿ ಹೋಗೋ ಬಸ್ಗಳೆಲ್ಲ ಬರ್ತವೆ, ಹೆಗ್ಡೆನಾಗಿರೋ ಹೋಗೋ ಬಸ್ಗಳು ಬರ್ತವೆ. ಪ್ರತಿಯೊಂದು ಕೂಡ ಹತ್ರದಲ್ಲಿ. ಹೌದು, ಅಲ್ಲಿ ಬಸ್ಸು ಸಿಗುತ್ತೆ. ಬಸ್ ಸ್ಟಾಪ್ ಇದೆ ಇಲ್ಲೇ ಹತ್ರದಲ್ಲಿ, ಬಸ್ ಸ್ಟಾಪ್ ಇದೆ. ಬಸ್ಸಿಗೆ ತೊಂದರೆ ಇಲ್ಲ. ಇಲ್ಲ. ರೈಲ್ವೆ ಸ್ಟೇಷನ್ಗೆ ಸರ್ ಯಲಹಂಕ ಇದೆ ರೈಲ್ವೆ ಸ್ಟೇಷನ್. ಸೊ ಮೇಜರ್ ಡೆವಲಪ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಈಗ ನಿಮ್ಗೆ ಮೆಟ್ರೋ ಸ್ಟೇಷನ್ ಸರ್. ಕೋಗಿಲು ಮೆಟ್ರೋ ಬರ್ತಾ ಇದೆ. 3 ಕಿಲೋಮೀಟರ್. ಅದು ಹೇಳದೆ ಮರ್ತೋಗ್ಬಿಟ್ಟಿವಿ ಅಲ್ವಾ? ಸೊ ವೀಕ್ಷಕರೇ, ಮೆಟ್ರೋಗೆ ಒಂದ್ಸಲ ನೀವು ರೀಚ್ ಆದ್ರು ಅಂದ್ರೆ ಏರ್ಪೋರ್ಟ್ಗೆ ಹೋಗೋದಂತೂ ತುಂಬಾ ಈಸಿ. ಫಸ್ಟ್ ನಾನು ಏರ್ಪೋರ್ಟ್ ಕೇಳಬೇಕು. ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಒಂದು 18 ಕಿಲೋಮೀಟರ್. 18 ಕಿಲೋಮೀಟರ್. ಸೊ ನಮಗೆ ಇಲ್ಲಿಂದ ಹೈವೇನು ಸಿಗ್ತಾ ಇದೆ, ಜೊತೆಲಿ ಮೇಡಮ್ ಹೇಳ್ತಾ ಇರಂಗೆ ಇನ್ನೇನು ಜಸ್ಟ್ 1 ಇಯರ್ ಅಲ್ಲಿ ಇಲ್ಲಿ ಮೆಟ್ರೋ ಬರ್ತಾ ಇದೆ. ಸೊ ಆವಾಗ ನೀವು ಇಡೀ ಬೆಂಗಳೂರು ಎಲ್ಲಿ ಬೇಕಾದರೂ ಓಡಾಡಿ. ಹೇಗೆ ನಾವಿವಾಗ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ, ಅದೇ ರೀತಿಯಲ್ಲಿ ಕನೆಕ್ಟಿವಿಟಿ ಬಗ್ಗೆ ಟೆನ್ಷನ್ ಬೇಡ. ಖಂಡಿತ ಆರಾಮಾಗಿ. ಓಕೆ, ಸೂಪರ್. ಸೊ ಇವಾಗ ಲೇಔಟ್ ಬಗ್ಗೆ ಮಾತಾಡಬೇಕು, ಸೈಟ್ಗಳ ಬಗ್ಗೆ ಮಾತಾಡಬೇಕು. ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ. ಎಷ್ಟು ಸೈಟ್ಗಳು ಫಾರ್ಮ್ ಆಗಿದೆ? 52, 52 ಟೋಟಲ್. ಅವೈಲೇಬಲ್ ಇರೋದು ಎಷ್ಟು? ಲಿಮಿಟೆಡ್. ಖಂಡಿತ, ಯಾಕಂದ್ರೆ ಪ್ರೈಮ್ ಲೊಕೇಶನ್ ಅಲ್ವಾ ಸರ್? ಹೌದೌದು. ಹಾಗಾಗಿ ಆಲ್ಮೋಸ್ಟ್ ನಮ್ಮ ಹತ್ರ ಸೋಲ್ಡ್ ಔಟ್ ಆಗಿದೆ. ಸ್ವಲ್ಪ ಅವೈಲೇಬಲ್ ಇದೆ ಕೆಲವೊಂದು. ವೀಕ್ಷಕರೇ, ಕೇವಲ 20%, ಈಗಲೇ ಹೇಳ್ತಾ ಇದ್ದೀನಿ, 20 to 25% ಮಾತ್ರ ಅವೈಲೇಬಲ್ ಇರುವಂತದ್ದು. ದಯವಿಟ್ಟು ಈ ಪ್ಲೇಸ್ ಅನ್ನ ಈ ಬೆಲೆಗೆ ಬಿಟ್ಕೊಡ್ಬೇಡಿ ಅಂತ ಹೇಳ್ತೀನಿ. ಮೇಡಮ್, ಯಾವ ಸೈಟ್ಗಳಿದೆ ಅಂದ್ರೆ ಯಾವ ಫೇಸ್ಗಳಿದೆ, ಯಾವ ಸೈಜ್ ಇದೆ ನಮ್ಗೆ ಹೇಳ್ಬೋದಾ ಸರ್? ನಮ್ಮ ಹತ್ರ 30, 40, 30, 50 ಇದೆ. ಆಟ್ ಸೈಟ್ಸ್ ಗಳಿದಾವೆ. ಓಕೆ, 3 ಅವೈಲೇಬಲ್ ಇದೆ. ಹೌದು, 3 ಅವೈಲೇಬಲ್ ಇದೆ. ಅದಲ್ಲದೆ ನಾವು ಫೇಸಿಂಗ್ ಅಂತ ಬಂದಾಗ ಇವಾಗ ನಿಮಗೆ ಈಸ್ಟ್ ಮತ್ತೆ ವೆಸ್ಟ್ ಇದೆ. ಈಸ್ಟ್ ಮತ್ತೆ ವೆಸ್ಟ್. ಹೌದು. ಸೈಟ್ಗಳು ಎಲ್ಲಿ ಬರುತ್ತೆ ಅದನ್ನು ತೋರಿಸ್ಬೇಕು ತಾನೆ? ಬನ್ನಿ ಮೇಡಮ್, ತೋರಿಸ್ಬಿಡೋಣ. ಸೊ ವೀಕ್ಷಕರೇ ನೋಡಿ, ಈ ಏನು ಸ್ಟ್ರೆಚ್ ತೋರಿಸ್ತಾ ಇದ್ದೀರಾ, ಆ ಕಡೆಯಿಂದ ತೋರಿಸಿ ನಮ್ಮ ವೀಕ್ಷಕರಿಗೆ. ಈ ಕಂಪ್ಲೀಟ್ ಸ್ಟ್ರೆಚ್ ಏನು ತೋರಿಸ್ತಾ ಇದ್ದೀರಾ, ಇವೆಲ್ಲ ಸೈಟ್ಗಳು ಅವೈಲೇಬಲ್ ಇದೆ. ಕರೆಕ್ಟ್ ಮೇಡಮ್? ಸ್ವಲ್ಪ ನಂಬರಿಂಗ್ ಹೇಳ್ಬೋದಾ, ಇಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂತ ಹೇಳ್ಬಿಟ್ಟು? ನಂಬರ್ 1 ಇಂದ ಅಲ್ಲಿಂದ ಬಂದ್ಬಿಟ್ಟು 15 ತನಕ ಇದೆ. 15 ತನಕ ಇದಿಷ್ಟು ಅವೈಲೇಬಲ್ ಇದೆ. ಹೌದು. ಸೊ ಈ ಸೈಟ್ ನ ಬೆನಿಫಿಟ್ ಏನು ಅಂತಂದ್ರೆ ಮೇಡಮ್, ಆ ಕಂಪೌಂಡ್ಸ್ ಎಲ್ಲ ನಾವು ತೆಗೆದು ಬಿಡಬಹುದಾ? ಖಂಡಿತ ರಿಮೂವ್ ಮಾಡಬಹುದಾ? ಹೌದು, ಅದನ್ನ ರಿಮೂವ್ ಮಾಡಿದ ತಕ್ಷಣ ನಮಗೆ ಈಸ್ಟ್ ಫೇಸಿಂಗ್ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ರೋಡ್ ಇದೆ. ಆ ಕಡೆ ಈಸ್ಟ್ ಫೇಸಿಂಗ್ ಆಗುತ್ತೆ, ಈ ಕಡೆ ವೆಸ್ಟ್ ಫೇಸಿಂಗ್ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವು ಇದನ್ನ ಆಸ್ ಅ ಕಮರ್ಷಿಯಲ್ ತರನು ಕೂಡ ಯೂಸ್ ಮಾಡ್ಕೋಬಹುದು. ನಾಳೆ ದಿನ ಇದು ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಎಷ್ಟು ಬೆಳೆಯುತ್ತೆ ಅಂತಂದ್ರೆ, ಸೊ ಪ್ರತಿಯೊಂದು ಗಾಡಿಗಳು ಓಡಾಡ್ತಾ ಇರುತ್ತೆ. ಸೊ ನಿಮಗೇನಾದ್ರೂ ಆಸ್ ಅ ಕಮರ್ಷಿಯಲ್ ಬೇಕು,
ತುಂಬ ಇದಿರಬೇಕು ಅಂತಂತಂದರೆ ವ್ಯಾಲ್ಯೂ ಬರಬೇಕು. ನಾನು ಇನ್ವೆಸ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ವ್ಯಾಲ್ಯೂ ಬರಬೇಕು ಅಂತಂತಂದರೆ ಆ ಕಡೆ ಫೇಸ್ಗೆ ಮಾಡ್ಕೋಬೋದು. ಇಲ್ಲಪ್ಪ ಕಾಮ್ ಲೈಫ್ ಬೇಕು, ಕೂಲ್ ಆಗಿರಬೇಕು ಅಂದರೆ ಈ ಫೇಸ್ ಮಾಡ್ಕೋಬೋದು ಅಲ್ವಾ. ಸೊ 2-in-1 ಸೈಟ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್ ಇಲ್ಲಿ ನಿಮಗೆ ಸ್ವಲ್ಪ ಬಿಗರ್ ಸೈಜ್ಗಳು ಬರ್ತಾ ಇದೆ. 40 ಇದಾವೆ, ಬಟ್ ಸೋಲ್ಡ್ ಔಟ್ ಆಗಿದೆ ಸ್ವಲ್ಪ. ಈ ಕಡೆ ಕೆಲವೊಂದು ಸೋಲ್ಡ್ ಔಟ್ ಆಗಿದೆ. ಸೊ ಈ ಏನು ಸ್ಟ್ರೆಚ್ ನೋಡ್ತಾ ಇದ್ರ ಇದು ಕಂಪ್ಲೀಟ್ ಆಗಿ ಅವೈಲೇಬಲ್ ಇರುವಂತದ್ದು. ಓಕೆ ಮೇಡಮ್, ಇವಾಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಅಮ್ಯುನಿಟೀಸ್. ಓಕೆನಾ, ಅಮ್ಯುನಿಟೀಸ್ ಅಂತ ಬಂದಾಗ ನಾನು ಫಸ್ಟ್ ಕೇಳುವಂತದ್ದು ಏನೇನು ಅಮ್ಯುನಿಟೀಸ್ ಇದೆ, ರೋಡ್ ಎಷ್ಟು ಅಗಲ ಇದೆ? ಫಸ್ಟ್ ಆಫ್ ಆಲ್ ರೋಡ್ ಬಂದ್ಬಿಟ್ಟು ನಿಮಗೆ 30 ಫೀಟ್ ಇದೆ. ಇದು 30 ಫೀಟ್. ಸಬ್ ರೋಡ್ ನಿಮಗೆ 30 ಫೀಟ್ ಇದೆ. ಸೊ ಮೇನ್ ರೋಡ್ ಸಬ್ ರೋಡ್ ಎರಡು 30 ಫೀಟ್ ಇದೆ. ಓಕೆ ಓಕೆ ಓಕೆ. ಹಾ ಹಾ ಹಾ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಡ್ರೈನೇಜ್, ಸಿವೇಜ್ ಎಲ್ಲ ಪ್ರಾಪರ್. ಬನ್ನಿ ತೋರಿಸೋಣ ನಮ್ಮ ವೀಕ್ಷಕರೇ ನೋಡ್ಬೋದು. ಕಾಂಕ್ರೀಟ್ ಮಾಡಿದ್ದಾರೆ, ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಇದು BBMP ನಾರ್ಮ್ಸ್ ಪ್ರಕಾರ ಮಾಡೋದ್ರಿಂದ ಪ್ರಾಪರ್ ಆಗಿ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಈ ಡ್ರೈನೇಜ್ ಇರ್ಬೋದು, ಇಲ್ಲೇನು ಸಿವೇಜ್ ಮಾಡಿದ್ದಾರೆ, ಬನ್ನಿ ಇಲ್ಲಿ ತೋರಿಸ್ತೀನಿ. ಸಿವೇಜ್ ಇದೆ. ಸೊ ಇವಿದ್ದು ಕನೆಕ್ಟಿವಿಟಿ ಎಲ್ಲಿ ಹೋಗುತ್ತೆ ಮೇಡಮ್? ಸರ್ ಇದು BBMP ಆಗಿರೋದ್ರಿಂದ ಡೈರೆಕ್ಟ್ ನಮಗೆ ಅದು BBMP ಗೆ ಕನೆಕ್ಷನ್, ಅಲ್ಲಿಗೆ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅವ್ರದೇ ಒಂದು ಕನೆಕ್ಷನ್ ಹೋಗ್ಬಿಡುತ್ತೆ. ಓಕೆ, BBMP ಆಗಿರೋದ್ರಿಂದ ವಾಟರ್ ಮತ್ತೆ ಪವರ್ ಕನೆಕ್ಷನ್ ಅಲ್ಲಿ ಯಾವ ತರ ಮಾಡ್ತಾ ಇದ್ದೀರಾ? ಸರ್ ಪವರ್ ಕನೆಕ್ಷನ್ ನಾವೇನ್ ಇನ್ 15 ಡೇಸ್ ಅಲ್ಲಿ TC ಎಲ್ಲ ಬರ್ತಾ ಇದೆ. 15 ಡೇಸ್ ಅಲ್ಲಿ ಪವರ್ ಕನೆಕ್ಷನ್ ರೆಡಿ ಆಗ್ತಾ ಇದೆ. 15 ದಿನದಲ್ಲಿ ಬರುತ್ತಾ? ಹೌದು ಹೌದು. ಶೋರಾ ಇದು? ಶೋರ್ ಪಕ್ಕ ತಾನೆ? ಪಕ್ಕ. ಯಾಕಂತಂದ್ರೆ ನಮ್ಮ ವೀಕ್ಷಕರು ನೋಡಿ ನನ್ನ ಮಾತು ಒಪ್ಪಿ ಇದು ಮಾಡ್ಬಿಟ್ಟು ನಂಬಿಕೆ ಇಟ್ಬಿಟ್ಟು ತಗೊಂತಾರೆ. ಇನ್ನು 15 ದಿನಕ್ಕೆ ಕರೆಂಟ್ ಬರುತ್ತೆ ಗುರು, ಮನೆ ಕಟ್ಟಬಹುದು, ಸ್ಟಾರ್ಟ್ ಮಾಡಬಹುದು ಅಂತ. ಸೊ ಆ ನಂಬಿಕೆ ನೀವು ಉಳಿಸ್ಕೊಂತೀರಾ? ಖಂಡಿತ. ಗ್ಯಾರಂಟಿ ತಾನೆ? ಕರೆಂಟ್ ಬರುತ್ತೆ. ಓಕೆ, ನೀರಿಗೆ ಏನು ವ್ಯವಸ್ಥೆ ಆಗ್ತಾ ಇದೆ? ನೀರಿಗೂ ಅಷ್ಟೇ BBMP ಕಡೆಯಿಂದ ನಮಗೆ ಇಂಡಿವಿಜುವಲ್ ಪ್ಲಾಟ್ ಗೆ ಬರ್ತಾ ಇದೆ. ಆಲ್ರೆಡಿ ಇದೆ, ತಗೋಬಹುದು. ಓಕೆ, ಆಮೇಲೆ ಯಾರಾದ್ರೂ ಮನೆ ಕಟ್ಟಬೇಕು ಅಂತಂದ್ರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳು ಪ್ರತಿಯೊಂದು ಕೂಡ ಇಲ್ಲೆಲ್ಲ ಅವೈಲೇಬಲ್ ಸಿಗುತ್ತೆ? ಇಲ್ಲ ಸರ್, ಸರೌಂಡಿಂಗ್ ಅಲ್ಲಿ ನಿಮಗೆ ಎಲ್ಲಾನು ಅವೈಲೇಬಲ್ ಇದೆ. ಸೊ ನಾಳೆಯಿಂದಾನೇ ಮನೆ ಕಟ್ಕೋಬಹುದು. ಖಂಡಿತ ನೀವು ನೋಡಬಹುದು. ಈಗ ಸರೌಂಡಿಂಗ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ತೋರಿಸಿ ನಮ್ಮ ವೀಕ್ಷಕರಿಗೆ. ಇಡೀ ಒಂದು ರೌಂಡ್ 360 ಡಿಗ್ರಿ ಎಲ್ಲ ಕಡೆ ತೋರಿಸಿ, ಸುತ್ತಲೂ ತೋರಿಸಿ ವೀಕ್ಷಕರೇ. ಯಾವ್ದೋ ಔಟ್ಸ್ಕರ್ಟ್ ಅಲ್ಲಿ ಇದೀರಿ, ಯಾವ್ದೋ ಹಳ್ಳಿಯಲ್ಲಿ ಇದೀವಿ, ಎಲ್ಲ ಹೊರಗಡೆ ತರ್ತಾ ಇದಾರಪ್ಪ. BBMP ಏಕಾತ ಅಂತ ಹೇಳ್ತಾ ಇದಾರೆ, ಬಟ್ ಈ ರೇಟ್ಗೆ ಕೊಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆನೇ ಬೇಡ. ಸುತ್ತಲೂ ಮನೆಗಳು ಮೇಡಮ್ ಹೇಳಿದ್ರು ಹೈಲಿ ಡೆವಲಪ್ಡ್ ಆಗಿದೆ. ದೊಡ್ಡ ದೊಡ್ಡ ಕಂಪನಿಗಳಿದೆ, ಮಾಲ್ ಆಫ್ ಏಷ್ಯಾ ಹತ್ರದಲ್ಲಿದೆ. ಬಟ್ ಬೆಲೆ ಮಾತ್ರ ಕೈಗೆಟಕೋ ದರದಲ್ಲಿದೆ ಅಂತ ಹೇಳ್ಬೋದು. ಸೊ ಬೆಲೆ ಬಗ್ಗೆನೇ ಇವಾಗ ನಾನು ಮಾತಾಡಬೇಕು. ಮೇಡಮ್ ಜೊತೆ ನಿಂತ್ಕೊಂಡು ಒಂದೊಳ್ಳೆ ಬೆಲೆ ನಿಮಗೆ ಕೊಡಿಸ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ಮೇಡಮ್ ಅಂತೂ ಆಲ್ಮೋಸ್ಟ್ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು. ಸೊ ಇವಾಗ ಬರುವಂಥದ್ದೇ ಧಮಾಕ ಪ್ರೈಸ್ ಬರಬೇಕಲ್ವಾ? ನೀವು ಹೇಳಿದೆ ನಾನು ನಿಮಗೆ 10,000ನೂ ಅಲ್ಲ, 9,000ನೂ ಅಲ್ಲ, 8,000ನಾ, 7,000ನಾ, 6,000ನಾ ಅಲ್ಲ. ಸೊ ವೀಕ್ಷಕರೇ, BBMP ಏಕಾತ ಈ ಬೆಲೆಗೆ ಇನ್ನೂವರೆ ಯಾರು ಕೊಟ್ಟಿಲ್ಲ, ನಾನಂತೂ ಮಾಡಿಲ್ಲ. ನೀವ್ ಹೇಳಿ ಮೇಡಮ್, BBMP ಏಕಾತ ಬೆಲೆ ಯಾವ ಬೆಲೆ ಕೊಡ್ತಾ ಇದ್ದೀರಾ? 5,500. 5,500? ಹೌದು, ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಸರ್. ಮತ್ತೇನು ಆಮೇಲೆ ಜಾಸ್ತಿ ಮಾಡಲ್ಲ ತಾನೆ? ಖಂಡಿತ ಇಲ್ಲ ಸರ್. ಸೋಲ್ಡ್ ಔಟ್ ಆಗ್ಬಿಟ್ಟಿದೆ, 2 ಸೈಟ್ ಇರೋದು, 6,000 ರೂಪಾಯಿ ಅಂತ ಹೇಳಲ್ಲ ತಾನೆ? ಏನು ಇಲ್ಲ ಸರ್, ನಮ್ಮ ಹತ್ರ ಸೋಲ್ಡ್ ಔಟ್ ಆಗಿ ಒಂದ್ ಸೈಟ್ ಇದ್ರು 5,500 ಅಲ್ವಾ? ದಿಲ್ ಮಾಂಗೆ ಮೋರ್. ಇನ್ನೂ ಬೇಕು ನಮ್ಗೆ, ಡಿಸ್ಕೌಂಟ್ ಬೇಕು. ಡಿಸ್ಕೌಂಟ್ ಆಗ್ಬೋದಾ ಸರ್? ನೀವು ಹೇಳಿದ ನಂತರ ನಾವು ಡಿಸ್ಕೌಂಟ್ ಕೊಡದೇ ಇರೋದಕ್ಕಾಗುತ್ತಾ? ಓಕೆ, ಖಂಡಿತ ಆತರ ಏನು ಇಲ್ಲ. ನಿಮ್ ಚಾನಲ್ ಇಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ 100 ರೂಪೀಸ್ ಡಿಸ್ಕೌಂಟ್ ಸರ್. 100 ರೂಪೀಸ್ ಡಿಸ್ಕೌಂಟ್? 100 ರೂಪೀಸ್ ಅಂದ್ರೆ ಕಡಿಮೆ ಅನ್ಕೊಳ್ಬೇಡಿ ಸರ್. 1.5 ಲಕ್ಷ ಹತ್ರ ಬಂದ್ಬಿಡತ್ತಲ್ವಾ ವೀಕ್ಷಕರೇ? ಒಂದು 30-40 ಸೈಟ್ ತಗೊಂತೀರಾ ಅಂದ್ರೆ 1,20,000. ಒಂದು 30-50 ಸೈಟ್ ತಗೊಂತೀರಾ ಅಂದ್ರೆ ಹತ್ತತ್ರ 1.5 ಲಕ್ಷದ ಡಿಸ್ಕೌಂಟ್ ನಮ್ಮ ವೀಕ್ಷಕರಿಗೆ. ನಾನು ಅನ್ಕೊಂಡೆ 5,500 ಒಳ್ಳೆ ಬೆಲೆ ಅಂತ ಅನ್ಕೊಂಡೆ. ಇವಾಗ ಇದು 5,400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಕರೆಕ್ಟಾ ಮೇಡಮ್? 5,500 ಅಂದ್ರೂ ಕೂಡ ಒಂದು ಹ್ಯೂಜ್ ಅಮೌಂಟೇನೆ. ಅದನ್ನು ದೊಡ್ಡದಾಗಿ ಮಾಡ್ಕೊಂಡಾಗ ನೋಡಿ ತುಂಬ ಇದಾಗುತ್ತೆ. ನಾನು ಕೇಳುವಂಥದ್ದು ನೋಡಿ 50-60 ಲ್ಯಾಕ್ 60 ಸಮಥಿಂಗ್ ಬರುತ್ತೆ. ಸೊ ಲೋನ್ ವ್ಯವಸ್ಥೆ ಮಾಡ್ಕೊಡಕ್ಕಾಗತ್ತಾ? ಖಂಡಿತ ಸರ್, ಖಂಡಿತ. ಈಗ ನಮ್ಮ ಬಂಧನ್ ಪ್ರಾಪರ್ಟೀಸ್ ಏನು ಬಂದು ನಿಮಗೆ ಕ್ಯಾನ್ಫಿನ್ ಆಗಲಿ, LIC ಆಗಲಿ, HDFC ಆಗಲಿ, ಹಾಗೆ ತುಂಬ ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿದ್ದಾವೆ. ಸೊ ಒಂದಲ್ಲ ಒಂದು ಬ್ಯಾಂಕಲ್ಲಿ ನಾವು ಖಂಡಿತವಾಗ್ಲೂ 70% ತನಕ ಲೋನ್ ಮಾಡ್ಕೊಡ್ತೀವಿ. 70% ವರೆಗೆ? ಹೌದು. ಓಕೆ. ಸೊ ಇವಾಗ ಯಾರಾದರೂ ಬರಬೇಕು, ಒಳ್ಳೆ ಇದೆ ಅಂತಂದ್ರೆ ಲೈಕ್ ಬುಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಮೇಡಮ್? ಸರ್ ಬುಕಿಂಗ್ ಪ್ರೊಸೆಸ್ ಬಂದುಬಿಟ್ಟು ಅವ್ರನ್ನ 10,000 ಪೇ ಮಾಡಿಬಿಟ್ಟು ಡಾಕ್ಯುಮೆಂಟ್ ತೊಗೊಂಡೋಗಿ ಅವರ ಲೀಗಲ್ ಒಪಿನಿಯನ್ ತಂದುಬಿಟ್ಟು ಅವ್ರು ಉಳಿದಿರೋ ಪೇಮೆಂಟ್ಗೆ ಅಥವಾ ಫರ್ದರ್ ಪ್ರೊಸೀಜರ್ ಏನಿದೆ ಅವ್ರು ಮಾಡ್ಕೋಬಹುದು. ಸೊ ವೀಕ್ಷಕರೇ, ನಾನು ನಿಮಗೆ ರೆಕಮೆಂಡ್ ಮಾಡೋದೊಂದೇ, ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಆ್ಯಂಡ್ ಬರಬೇಕಾದ್ರೆ ಒಂದು ಸೆಟಪ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತೊಗೊಂಬನ್ನಿ, ಜೊತೆಲಿ 10,000 ರೂಪೀಸ್ ತೊಗೊಂಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಡಾಕ್ಯುಮೆಂಟ್ಸ್ ತಂದುಬಿಟ್ಟು ನೀವು ಅಡ್ಮಿನಿಸ್ಟ್ರೇಟರ್ ಹತ್ರ ಕೊಡ್ತೀರಾ, ಇವರು ನಿಮ್ಮ ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊತಾರೆ. ಇವ್ರ ಹತ್ರ 10,000 ರೂಪೀಸ್ ಕೊಟ್ಟು ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಏನು ಸೈಟ್ ಇದೆ ಇದರ ಲೀಗಾಲಿಟಿ ನೀವು ಚೆಕ್ ಮಾಡ್ಕೊಳ್ಳಿ. 2 ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ, ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ. ಕರೆಕ್ಟಾ? ಸೊ ಟೈಮಿಂಗ್ಸ್ ಏನಿರುತ್ತೆ ಮೇಡಮ್?
10 to 6:30. 10 to 6:30. ಓಕೆ, ಯಾರಾದ್ರೂ ಇಲ್ಲಿ ಬರಬೇಕು, ಸಂಡೇಸ್ ಬರಬೇಕು, ವೀಕೆಂಡ್ ಬರಬೇಕು ಅಂದ್ರೆ ಯಾರಾದ್ರೂ ಇರ್ತಾರಾ? ಎಸ್, ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ನಮ್ದೊಂದು ಹ್ಯೂಜ್ ಟೀಮ್ ಇದೆ ಸರ್. ನಮ್ಗೆ ಈಗ ಆವಾಗಲೇ ಹೇಳಿರ್ತಾರ, ನಾನು ಪ್ರಾಜೆಕ್ಟ್ಸ್ಗಳು ಇದಾವೆ ನಮ್ದು ಬೇರೆ ಬೇರೆ. ಸೊ ಎಲ್ಲಾ ಲೊಕೇಶನ್ಗಳಿಗೆ ಅವ್ರು ಯಾವ ಲೊಕೇಶನ್ ವಿಸಿಟ್ ಮಾಡ್ತಾರೆ ಆ ಲೊಕೇಶನ್ ಅಲ್ಲಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವೈಲೇಬಲ್ ಇರ್ತಾರೆ. ಸೊ ಇನ್ನೊಂದು ಫೈನಲ್ ಕ್ವಶನ್ ಅಂತಂದ್ರೆ ಅಪ್ಕಮಿಂಗ್ ಮುಂದಿನ ದಿನಗಳಲ್ಲಿ ನಿಮ್ದು ಇನ್ನ ಯಾವ ಲೇಔಟ್ ಬರ್ತಾ ಸರ್? ಮುಂದಿನ ದಿನಗಳಲ್ಲಿ ನಮ್ದು BBMP ದೇ ಒಂದು ಬರ್ತಾ ಇದೆ, ಹಾಗೆ ಹೊಸಕೋಟೆ ಕಡೆ ಮಾಡೋ ಪ್ಲಾನ್ ಅಲ್ಲಿ ಇದ್ದೀವಿ. ಸೊ ಇಟ್ಸ್ ಅಪ್ಕಮಿಂಗ್ ಬಂದ ತಕ್ಷಣ ನಾವು ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀವಿ. ಮಾಡೇ ಕೊಡ್ತೀರಾ ಅಲ್ವಾ? ಓಕೆ. ಅಂಡ್ ಯಾರಾದ್ರೂ ಇಲ್ಲಿ ಬಂದಾಗ ನಿಮ್ಮ ಬೇರೆ ಪ್ರಾಜೆಕ್ಟ್ ಗಳನ್ನು ನೋಡ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸಿದ್ರೆ ಅದನ್ನು ತೋರಿಸ್ತೀರಾ ನೀವು? ಹೌದು, ಖಂಡಿತ ಮಲ್ಟಿಪಲ್ ತೋರಿಸಬಹುದು ಅಲ್ವಾ? ಸೊ ಅವರಿಗೆ ನಮ್ಮಲ್ಲಿ ಬಂದಾಗ ಒಂದಲ್ಲ ಒಂದು ಆಪ್ಷನ್ಸ್ ಖಂಡಿತ ಸಿಗುತ್ತೆ. ಖಾಲಿ ಕೈಯಲ್ಲಿ ಹೋಗ್ಬಾರ್ದು, ಒಂದು ಸೈಟ್ ಆಗ್ಲೇಬೇಕು. ಸೊ ಒಂದು ಆಸೆ ಇರುತ್ತಲ್ಲ ಅಲ್ವಾ? ಸೊ ವೀಕ್ಷಕರೇ, ಒಂದು ಒಳ್ಳೆ ಲೇಔಟ್ ನೋಡ್ತಾ ಇದ್ರ, ಲೀಗಲ್ ಆಗಿರ್ಬೇಕು, ಡೈರೆಕ್ಟ್ ಓನರ್ ಇರಬೇಕು, BBMP ಏಕತಾ ಆಗಬೇಕು, 10-15 ಸಾವಿರ ಇರಬಾರ್ದು, ಬೆಲೆ ಒಳ್ಳೆ ಅಫೋರ್ಡೆಬಲ್ ಆಗಿರಬೇಕು ಅಂತಂದ್ರೆ ನೀವು ಬಂಧನ್ ಪ್ರಾಪರ್ಟೀಸ್ಗೆ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನಾದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೊಕಾಲಿಟಿಲಿ ಒಂದು ಒಳ್ಳೆ ಸೈಟ್ ಅನ್ನ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ವೀಕ್ಷಕರೇ.